IVF ಮೂಲಕ ಮಗುವನ್ನು ಪಡೆಯೋದಕ್ಕೆ ಈಗಾಗಲೇ ಸಿದ್ಧರಾಗಿರ್ತಕ್ಕಂತಹ ನಟಿ ಭಾವನಾ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಮೇಡಮ್, ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗೆ ಈಗ ಮಗುವನ್ನು ಪಡೆಯೋದಕ್ಕೆ IVF ಮೂಲಕ ಮಗುವನ್ನು ಪಡೆಯೋದಕ್ಕೆ ಮುಂದಾಗಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ಇದು ಸಾಕಷ್ಟು ಜನಕ್ಕೆ ಒಂದು ಇನ್ಸ್ಪಿರೇಷನ್ ಆಗಿರುತ್ತೆ. ಪರ ಮತ್ತು ವಿರೋಧಗಳ ಚರ್ಚೆಗಳು ಕೂಡ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಖುಷಿ ವಿಚಾರದ ಜೊತೆಗೆ ಈ ಒಂದು ಪರ ವಿರೋಧ ಚರ್ಚೆಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ? ಇದು ಪರ ವಿರೋಧ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗಲ್ಲ. ಯಾಕಂತ ಹೇಳಿದರೆ, ಒಂದು ಹೆಣ್ಣಿಗೆ ತಾಯಿ ಆಗುವಂಥದ್ದು ಅವಳಿಗೆ ಜನ್ಮಸಿದ್ಧ ಹಕ್ಕು, ಅವಳಿಗೆ ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿ ದೊರೆತಿರುವಂತಹ ಒಂದು ವರ ಅಂತ ಹೇಳಬಹುದು. ಅಫ್ಕೋರ್ಸ್ ನಮ್ಮ ಸಮಾಜ ಈಗ ಈ 200 ವರ್ಷದಲ್ಲಿ ಏನೇನು ಬದಲಾವಣೆಗಳು ನಮ್ಮ ಸಮಾಜ ನೋಡಿದೆ, ಆ ಬದಲಾವಣೆಗಳಲ್ಲಿ ನಮ್ಮ ಸಮಾಜ ಒಂದಷ್ಟು ಚೌಕಟ್ಟನ್ನು ಹಾಕ್ಕೊಂಡಿತ್ತು. ಹೀಗೇ ಇರಬೇಕು, ಒಂದು ಫ್ಯಾಮಿಲಿ ಅಂದರೆ ಹೀಗಿರಬೇಕು, ಹೆಣ್ಣಿನ ಜವಾಬ್ದಾರಿಗಳಂದರೆ ಇಂಥದ್ದೇ ಆಗಿರಬೇಕು ಅಂತ. ಅದು ಬರ್ತಾ 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 ಈಗ ಹೆಣ್ಣಿನ ಜವಾಬ್ದಾರಿಗಳಂತ ಹೇಳಿದರೆ ಬರೀ ಮನೆಯಲ್ಲಿ ಅವಳು ಮನೆ ನೋಡ್ಕೊಳ್ಳೋದಾಗಲಿ ಅಡುಗೆ ಮಾಡೋದಾಗಲಿ ಅಲ್ಲಿಗೆ ಸೀಮಿತ ಆಗಲಿಲ್ಲ. ಅದು ಈಗ ಅವಳೂ ಸಹ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅಂದರೆ ಅವಳು ಹಣವನ್ನು ಸಹ ಅವಳು ಅರ್ನಿಂಗು ಶುರು ಮಾಡಬೇಕು, ಓದಬೇಕು. ಈಕ್ವಲಿ ಅವಳು ಗಂಡು ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾನೋ ಅಷ್ಟು ಸಂಪಾದನೆಯನ್ನು ಕಾಂಪಿಟೇಟಿವ್ ಆಗಿ ಶಿ ಈಸ್ ಗಿವಿಂಗ್ ಕಾಂಪಿಟಿಷನ್ ಎವ್ರಿವೇರ್. ಅಂದರೆ ಅಷ್ಟು ಕಾಂಪಿಟೇಟಿವ್ನೆಸ್ ಇದೆ ನಮ್ಮಲ್ಲಿ. ಸೊ ಈಗ ಅದನ್ನು ಪರ ವಿರೋಧ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಎಲ್ಲಿ ಯಾವತ್ತಿಂದ ನಾವು ಸ್ವಾವಲಂಬಿತ ಅಂತ ಹೇಳ್ತಾ ಇದ್ದೀವಿ, ಅವಳಿಗೆ ಅವಳ ಅಸ್ತಿತ್ವದ್ದೇ ಅವಳ ಅಸ್ತಿತ್ವ, ಅದು ಅವಳ ಎಲ್ಲ ಹಕ್ಕು ಅವಳಿಗಿದೆ. ಅದನ್ನು ಶಿ ಹ್ಯಾಸ್ ಟು ಟೇಕ್ ಅ ಡಿಸಿಷನ್. ಕಂಪ್ಲೀಟ್ಲಿ ಅವಳು ನಿರ್ಧಾರ ತಗೊಳ್ಳುವಂತಹ ಪರಿಸ್ಥಿತಿ, ಅವಳ ಅಸ್ತಿತ್ವವನ್ನೇ ನಾವು ಮೊಟಕುಗೊಳಿಸಿ, ಇಲ್ಲ ನಿಂದಲ್ಲ ನಿರ್ಧಾರ, ನಿನ್ನ ಬಗ್ಗೆ ನಿರ್ಧಾರ ನಾನು ಹೇಳಿರ್ತೀನಿ ಅಂತ ಸಮಾಜ ಅದು ಬರ್ತಾ ಬರ್ತಾ ಆಗಿರೋದು. ಬಟ್ ಐ ಫೀಲ್ ಇವತ್ತು ನಾವು ಸ್ವಾವಲಂಬಿ ಅಂತ ಹೇಳಿದ್ರೆ, ಒಂದು ಹೆಣ್ಣು ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾನು ಸರಿಯಾಗಿ ಯೋಚನೆ ಮಾಡಿ ನನ್ನ ಜೀವನಕ್ಕೆ ಯಾವುದು ಒಳಿತಾಗಬಹುದು ಅಂತ ಯೋಚನೆ ಮಾಡಿ, ಅಫ್ಕೋರ್ಸ್ ವಿ ಹ್ಯಾವ್ ಟು ಶೇರ್ ಇಟ್ ವಿತ್ ಎವ್ರಿ ಒನ್. ಎಲ್ಲರ ಹತ್ರ ಒಂದು ಎಕ್ಸ್ಚೇಂಜ್ ಮಾಡಿಕೊಂಡು ನಾನು ಒಂದು ನಿರ್ಧಾರ ತೊಗೊಳಕ್ಕಾಗತ್ತೆ ಅಂತ ಹೇಳಿದ್ರೆ ಐ ಥಿಂಕ್ ದಟ್ ಈಸ್ ಇಂಡಿಪೆಂಡೆನ್ಸ್ ಅಂತ ಅನಿಸುತ್ತೆ. ಈಗ ಸೆಲೆಬ್ರಿಟಿ ಲೈಫ್ ಅಂದಾಗ ಅವರ ಸಿನಿಮಾದ ಪಾತ್ರಗಳಾಗಿರ್ಬೋದು, ವೈಯಕ್ತಿಕ ನಿರ್ಧಾರಗಳು ಕೆಲವೊಂದೊಂದು ಸರಿ ಇನ್ಸ್ಪಿರೇಷನ್ ಮಾಡುತ್ತೆ. ಸೊ ಈ ಒಂದು ನಿರ್ಧಾರದಿಂದ ಕೆಲವರಿಗೆ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥ ಇತ್ತೀಚೆಗೆ ಸಿನಿಮಾಗಳು ಬಂದಿದೆ. ಈ ಥರ ಇನ್ವರ್ಟೋ ಫರ್ಟಿಲೈಸೇಷನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡುವಂಥ ಸಿನಿಮಾಗಳು ತಮಿಳಲ್ಲೂ ಬಂದಿದೆ. ಒಂದು ಯಾವುದೋ ಕನ್ನಡದಲ್ಲಿ ಇತ್ತೀಚೆಗೆ ನೋಡಿದೆ, ಪೂರ್ತಿ ಸಿನಿಮಾ ನೋಡಲಿಲ್ಲ. ವೇರ್ ದೇರ್ ಓಪನ್ಲಿ ಟಾಕಿಂಗ್ ಅಬೌಟ್ ಇಟ್. ಅಟ್ಲೀಸ್ಟ್ ಈಗ ಸಿನಿಮಾಗಳು ಬಂದಿದೆ. ಆದರೆ ಮುಂಚೆ ಕಾನೂನು ಪ್ರಕಾರವಾಗಿ ಏನಿತ್ತಂತ ಹೇಳಿದ್ರೆ, ಈ 5 ವರ್ಷದ ಮುಂಚೆ ಈ IVF ಅಂದರೆ ಕೃತಕ ಗರ್ಭಧಾರಣೆಯನ್ನು ನಾವು ಮಾಡ್ಕೊಳ್ಬೇಕಾದ್ರೆ ಅಥವಾ ಇನ್ವರ್ಟೋ ಫರ್ಟಿಲೈಸೇಷನ್ ನಾವು ಮಾಡ್ಕೊಳ್ಬೇಕಾದ್ರೆ ಇದಕ್ಕೆ ಕಡ್ಡಾಯವಾಗಿ ನಾವು ಮದುವೆ ಆಗಿರಬೇಕು, ದಾಂಪತ್ಯ ಜೀವನದಲ್ಲಿ ಇರಲೇಬೇಕು ಅಂತ ನಮ್ಮ ಕಾನೂನು ಹೇಳಿತ್ತು. ಈಗ ಅದನ್ನು ಕಾನೂನು ಇವಾಗ ಹೆಂಗಸರಿಗೆ ಅವಳ ಜನ್ಮಸಿದ್ಧ ಹಕ್ಕು, ತಾಯಿ ಆಗೋದು ಅವಳ ಇಚ್ಛೆ ಮತ್ತು ಅವಳ ಹಕ್ಕು, ಅವಳ ಸ್ವತಂತ್ರ ಎಲ್ಲ ಅವಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಈಗೇನು ಮಾಡಿದ್ದಾರೆ, 40 ರಿಂದ 50 ವರ್ಷದ ವಯೋಮಿತಿಯೊಳಗಿನ ಮಹಿಳೆಯರಿಗೆ ಇದನ್ನು ನಮಗೆ ಕೊಟ್ಟಿದ್ದಾರೆ. ನಾವೇನು ಮದುವೆ ಆಗಬೇಕಂತ ಏನಿಲ್ಲ, ಅಥವಾ ನಾನು ಒಬ್ಬ ಗಂಡಸಿನ ಒಂದು ನೆರಳಲ್ಲಿರಬೇಕು, ಅಣ್ಣ ತಮ್ಮ ಅಥವಾ ಯಾರಾದರೂ ತಂದೆ ಅಥವಾ ಸ್ನೇಹಿತರಾಗಿನೋ ಇನ್ಯಾರೋ ಬಂದು ನಮಗೆ ಸೈನ್ ಹಾಕಬೇಕು ಅನ್ನೋಂಥದ್ದು ಇಲ್ಲ. ಈಗ ಯಾವುದೇ ಡಾಕ್ಯುಮೆಂಟ್ ಆದ್ರೂ ನಾನೇ ಹೋಗಿ ಹಾಕಬಹುದು. ಆಮೇಲೆ ಇವಾಗ ಶಾಲೆಗಳಲ್ಲಾಗಲಿ ಪಾಸ್ಪೋರ್ಟಲ್ಲಾಗಲಿ ಈಗ ತಾಯಿಯ ಹೆಸರೇ ಬಹುಮುಖ್ಯ ಅನ್ನೋವಂಥದ್ದನ್ನು ನಮ್ಮ ಕಾನೂನು ಇವತ್ತು ನಮಗೆ ಮಾಡಿಕೊಟ್ಟಿದೆ. ಹಾಗಾಗಿ ನಾವು ಹಿಂಜರ್ಕೊಂಡು ಹೌದಪ್ಪ ನನಗೆ ಗಂಡಿನ ಆಸರೆ ಇಲ್ಲ ಅಂತ ಹೇಳಿದ್ರೆ ನನಗೆ ಈ ಹಕ್ಕನ್ನು ನಾನು ಕಳ್ಕೊಂಡಿದ್ದೀನಲ್ಲ ಅನ್ನೋ ಒಂದು ನೋವಲ್ಲಿ ಕೊರಗುವಂಥ ಹೆಣ್ಣಾಗೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಇವತ್ತಿನ ದಿನದಲ್ಲಿ. ಮಾನಸಿಕವಾಗಿ ಇದಕ್ಕೆ ಯಾವ ರೀತಿಯಾಗಿ ಸಿದ್ಧರಾದರೆ ಹೇಗೆ ಎಲ್ಲ ಈ ಪ್ರೊಸೆಸ್ ಎಲ್ಲ ಇದೆ? ಹೌದು, ಇಟ್ ಟೇಕ್ಸ್ ಟೈಮ್. ಆದರೆ ಏನೇ ಆಗಲಿ ಯಾವತ್ತೇ ಆಗಲಿ ಯಾವತ್ತೂ ಏನು ನ್ಯಾಚುರಲ್ ಇಸ್ ನ್ಯಾಚುರಲ್, ಆಯಿತಾ? ಆಮೇಲೆ ಈಗ ಅಕಸ್ಮಾತ್ ಎಲ್ಲರಿಗೂ ಆದ ದಾಂಪತ್ಯ ಜೀವನದಲ್ಲಿದ್ದರೂ ಸಾಂಗತ್ಯ ಆಗಿರಲ್ಲ ಎಷ್ಟೊಂದು ಸತಿ. ಇಟ್ ಕ್ಯಾನ್ ಬಿ ಅ ಫೋರ್ಸ್ಡ್ ಮ್ಯಾರೇಜ್ ಇರುತ್ತೆ ಎಲ್ಲರಿಗೂ. ನಾಟ್ ದಟ್ ಅವ್ರಿಗೆ ತುಂಬ ಇಷ್ಟಪಟ್ಟು ಮದುವೆ ಆಗಿರೋವಂಥದ್ದು ಇರಲ್ಲ ಎಷ್ಟೋ ಸತಿ. ಅದನ್ನು ಅವರೆಲ್ಲ ಅಳವಡಿಸ್ಕೊಂಡು ಹೋಗ್ತಾರೆ. ಬಟ್ ನಾವೆಷ್ಟು ನನಗೆ ಪ್ರೀತಿಯಿಂದ ನನಗೊಬ್ಬರು ಪಾರ್ಟ್ನರ್ ಅಂತ ಆಗಿ ಪಾರ್ಟ್ನರ್ ಜೊತೆಗೆ ಒಂದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಾದರೆ
ಅದು ಬೇರೆ ಥರನೇ ಇರುತ್ತೆ. ಆದರೆ ನನಗೆ ಅವಕಾಶಗಳು ನನಗೆ ಕೂಡ ಬಂದಿಲ್ಲ ಅಂತ ಹೇಳಿದಾಗ ನನಗೆ ಈ ಆಪ್ಷನ್ ಸಹ ಇತ್ತು. ಬಟ್ ಯೋಚನೆ ಮಾಡಿದ್ದೀನಿ ಇದ್ರ ಬಗ್ಗೆ, ತುಂಬ ಯೋಚನೆ ಮಾಡಿದ್ದೀನಿ. ಯಾಕೆ ನೀವು ನೋಡಿರಬಹುದು, ನಾನು ಮುಂಚೆಯಿಂದನೂ ಸ್ವಲ್ಪ ಮಕ್ಕಳ ಬಗ್ಗೆ ಕಾಳಜಿ ನಂಗೆ ಜಾಸ್ತಿ ಅದು. ಹಾಗಾಗಿ ಆ್ಯಂಡ್ ಐ ಆಮ್ ಅ ಪರ್ಸನ್ ಹೂ ಸೀಸ್ ಯಾವಾಗ್ಲೂ ಮಕ್ಕಳ ಬೆಳವಣಿಗೆಗೆ ಇಬ್ಬರು ಬೇಕು, ಪೋಷಕರು ಇಬ್ಬರು ಬೇಕಾಗತ್ತೆ ಅವರಿಗೆ. ಆಮೇಲೆ ಅವನ ತಾಯಿಯಿಂದ ಒಂದು ಮಗು ಏನೋ ಒಂದು ಪ್ರೇರಣೆ ಪಡ್ಕೊಳ್ತಾ ಇದ್ದರೆ ತಂದೆಯಿಂದ ಒಂದು ಪ್ರೇರಣೆ ಪಡ್ಕೊಳ್ತಾ ಇರುತ್ತೆ ಮಗು. ಹಾಗಾಗಿ ಒಂದು ವಾತಾವರಣ ಕರೆಕ್ಟಾಗಿ ಅದಕ್ಕೆ 100% ಸಿಗಬೇಕಂದ್ರೆ ಖಂಡಿತವಾಗ್ಲೂ ತಂದೆ ತಾಯಿ ಇಬ್ಬರು ಬೇಕು ಅನ್ನೋವಂಥದ್ದಿದೆ. ಸೊ ದ್ಯಾಟ್ ಮೇಡ್ ಮೀ ಗೋ ಕನ್ಫ್ಯೂಸ್ ಸ್ವಲ್ಪ ದಿನ. ಯಾಕಂದ್ರೆ ನನ್ನ ನಿಲುವುಗಳೇ ಹೀಗಿದೆ, ಆಮೇಲೆ ನಾನು ಅಂದ್ಕೊಳ್ಳೋದೇ ಹೀಗಿರಬೇಕು ಅಂತ. ಬಟ್ ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ಅದು ಆ ಅವಕಾಶ ನನಗೆ ಸಿಗಲಿಲ್ಲ. ಬಟ್ ಈಸ್ ಇಟ್ ಸ್ಟಿಲ್ ಓಕೆ, ವಿಲ್ ಐ ಬಿ ಏಬಲ್ ಟು ಮ್ಯಾನೇಜ್ ಅಂತ ಎಲ್ಲ ತುಂಬ ನಾನು ಪ್ರಶ್ನೆ ಹಾಕ್ಕೊಂಡಿದ್ದೀನಿ. ಅದು ಒಂದೆರಡು ದಿನಕ್ಕೆ ಹಾಕ್ಕೊಂಡಿಲ್ಲ, ನಾನು ಹೇಳ್ಬೋದು ವರ್ಷಗಟ್ಟಲೆ ಹಾಕಿದ್ದೀನಿ ಅಂತ ಹೇಳ್ಬೋದು. ಈ ಥರ ಒಂದು ಈಗ ಈ ಒಂದು ವಿಷಯವನ್ನು ಹಂಚ್ಕೋಬೇಕಾದ್ರೆ ನಿಮ್ಮ ಫ್ಯಾಮಿಲಿಯವರಾಗಿರ್ಬೋದು, ಅಂದರೆ ಇಂಡಸ್ಟ್ರಿ ಫ್ರೆಂಡ್ಸು, ಸಿನಿಮಾ ರಂಗದವರು, ನಿಮ್ಮ ಆಪ್ತರೆಲ್ಲ ಏನು ಹೇಳಿದರು, ಏನು ಸಜೆಷನ್ ಮಾಡಿದ್ರು ನಿಮಗೆ ಅಂತ? ಇದಕ್ಕಿಂತ ಮುಂಚೆ ನನ್ನ ಸ್ನೇಹಿತರು ಸಿನಿಮಾ ಸ್ನೇಹಿತರೇ, ಅಂದರೆ ಮೇಲ್ ಫ್ರೆಂಡ್ಸ್, ಪುರುಷರು. ಈಗ ನಾವು ಬಾಲಿವುಡಲ್ಲೂ ಸುಮಾರು ಜನ ನೋಡ್ತಾ ಇದ್ದೀವಿ. ರೇಖಾ ಅವರಾಗಿರ್ಬೋದು, ತಾಬು ಅವರಾಗಿರ್ಬೋದು, ಹೇಳ್ತಾಯಿದ್ರು ಒಬ್ಬರೇ ಇರೋದು ನಾವು ನೋಡ್ತಾ ಇದ್ದೀವಿ. ಇವ್ರನ್ನೆಲ್ಲ ಒಬ್ಬರೇ ಇರೋದು, ಒಬ್ಬಂಟಿಗರಾಗಿರೋದು, ಅವ್ರಿಗೆ ತುಂಬ ಕಷ್ಟ ಆಗ್ತದೆ ಜೀವನ. ಎಷ್ಟೋ ವಿಷಯಗಳನ್ನು ಅವರು ಹಂಚ್ಕೊಳಕ್ಕಾಗಲ್ಲ ಯಾರ ಜೊತೆನೂ, ಪೂರ್ತಿಯಾಗಿ ಯಾರನ್ನೂ ನಂಬೋಕ್ಕಾಗಲ್ಲ. ಯಾರನ್ನು ನಾವು ನಂಬ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಇಸ್ ಯುವರ್ ಓನ್ ಫ್ಯಾಮಿಲಿ. ನಾನು ಜೀವನದಲ್ಲಿ ಒಂದು ನಂಬಿಕೆ ಅಂತ ಒಂದು 100% ನಂಬಬೇಕು ಅಂತ ಹೇಳಿದ್ರೆ, ಆ್ಯಂಡ್ ಅಫ್ಕೋರ್ಸ್ ನಮ್ಗೆ ಯಾರೋ ಇಷ್ಟಪಡೋರು ಇರ್ತಾರೆ, ಡಿಯೋರೆಸ್ಟ್ ಇರ್ತಾರೆ, ಹತ್ತಿರದವ್ರು ಇರ್ತಾರೆ, ಅವ್ರನ್ನೆಲ್ಲ ನಂಬ್ಕೊಂಡಿರ್ತೀವಿ. ಎಷ್ಟೋ ಸತಿ ಏನಾಗುತ್ತೆ ಅಂದರೆ ಈ ಏಕಾಂಗಿತನ ಒಂದು ಬರಬಾರ್ದು ಅನ್ನೋವಂಥದ್ದು ನನ್ನ ಸ್ನೇಹಿತರಿಗೆಲ್ಲ ಇದ್ದಿದ್ದು. ಒಬ್ಬಂಟಿಗರಾಗಿರಬಹುದು, ಆ ಲೋನ್ಲಿನೆಸ್ ಒಂದಿದೆ ನೋಡಿ, ಅದು ಇಟ್ ಇಸ್ ಅ ಡೇಂಜರಸ್ ಪಾಯ್ಸನ್ ಅಂತ ಅನಿಸುತ್ತೆ ನನಗೆ. ಆ ಲೋನ್ಲಿನೆಸ್ ಆಗಬಾರ್ದು ಅನ್ನೋಂಥದ್ದಕ್ಕೆ ತುಂಬ ಜನ ಹೇಳ್ತಾಯಿದ್ರು. ಈಗ ನೀನು ಮತ್ತು ಅವರು ಅಷ್ಟೇ ಅಲ್ಲ, ನನಗೆ ಜಲ್ಜಾ ನಾಯಕ್ ಮ್ಯಾಮ್ ಆಗಲಿ ಇವತ್ತು ಫೋನ್ ಮಾಡಿದ್ರು, ಅದೇ ಹೇಳಿದೆ, ನಿಮ್ಮ ಮಾತು ನಾನು ಮರೆಯೋಕ್ಕೆ ಆಗಲ್ಲ ಮ್ಯಾಮ್ ಅಂತ. ನನ್ನ ಕಸಿನ್ಸಲ್ಲಿ ಸುಮಾರು ಜನ ಹೇಳ್ತಾಯಿದ್ರು, ನಿಂಗೆ ಮದುವೆ ಆಗಬೇಕಂತ ಇಲ್ಲ ಅಂದರೆ ಬೇಡ. ಯಾಕಂದ್ರೆ ನಂದು ಕೆಲವು ಕಾರಣಗಳಿದೆ ಮದುವೆ ಯಾಕೆ ಆಗಲಿಲ್ಲ ಅನ್ನೋದಕ್ಕೆ, ಅಥವಾ ಸದ್ಯದ ಪರಿಸ್ಥಿತಿಲಿ ನನಗೆ ಅವಕಾಶ ಯಾಕಿಲ್ಲ ಅನ್ನೋದಕ್ಕೆ ನನಗೆ ಕಾರಣಗಳಿದೆ. ಆ್ಯಂಡ್ ದೇ ವುಡ್ ಅಂಡರ್ಸ್ಟ್ಯಾಂಡ್, ಯಾಕೆ ಹತ್ತಿರದಿಂದ ನೋಡ್ತಾ ಇದ್ರಲ್ಲ. ಅದಕ್ಕೆ ಬೇಡ ಅಂದರೆ ಬೇಡ ನೀನು, ಬಟ್ ಯು ಮೇಕ್ ಶೋರ್ ಯು ಹ್ಯಾವ್ ಸಂಬಡಿ. ಅದು ನಿನಗೆ ಮಗು ಇದರಲ್ಲೇ ಬಂದಿರಬಹುದು, ಇನ್ ದ ಫಾರ್ಮ್ ಆಫ್ ಅ ಚೈಲ್ಡ್, ಇಫ್ ನಾಟ್ ಅ ಕಂಪ್ಯಾನಿಯನ್. ದ ಚೈಲ್ಡ್ ಕ್ಯಾನ್ ಬಿ ಅ ಕಂಪ್ಯಾನಿಯನ್, ನಿನಗೆ ಮಗುನೇ ಒಂದು ಸಂಗಾತಿ ಆಗಬಹುದು ಅಂತ ಎಲ್ಲ. ಹಾಗೆಲ್ಲ ತುಂಬ ಜನ ನನ್ನ ಕಸಿನ್ಸು, ರಿಲೇಟಿವ್ಸ್ ಎಲ್ಲ ತುಂಬ ಜನ ಹೇಳ್ತಾಯಿದ್ರು, ತುಂಬ ದಿನದಿಂದನೇ ಹೇಳ್ತಾಯಿದ್ರು. ನನ್ನ ಮೈಂಡಲ್ಲೇ ಐ ಟುಕ್ ಲಾಡ್ ಆಫ್ ಟೈಮ್ ಹೇಳಬೇಕಂದ್ರೆ. ಒನ್ ಟೈಮ್ ಅಂತ ಅಂದಾಗ ಈಗ ಎಲ್ಲರ ಲೈಫಲ್ಲೂ ಕೂಡ ಪ್ರೀತಿ, ಪ್ರೇಮ, ಮದುವೆ ಅನ್ನೋ ಒಂದು ಆಶಾಭಾವ ಹುಕ್ಕುವಂಥ ಸಂದರ್ಭಗಳು ಬಂದಿರುತ್ತೆ. ಆ ಟೈಮಲ್ಲಿ ನೀವು ನಿಮ್ಮ ಒಂದು ಹೇಗೆ ಆ ಟೈಮ್ ನಿಮ್ಮ ಮೂಮೆಂಟ್ ಹೇಗಿತ್ತು ಏನಂತ? ನನ್ನ ಪ್ರೀತಿ ಯಾವ್ದ್ರ ಮೇಲಿದೆ ಅಂತ ನನಗಾಗಲೇ ಗೊತ್ತಾಗಿದ್ದು. ಕಲೆ ಮೇಲೆ ಜಾಸ್ತಿ ಇದೆಯೋ ಅಥವಾ ಇದ್ರ ಮೇಲೆ ಜಾಸ್ತಿ ಇದೆಯೋ ಅಂತ ಗೊತ್ತಾಯಿತು. ಅಂದರೆ ಕಲಾವಿದರನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಸುಲಭ ಇಲ್ಲ. ನಮ್ಮದೇ ಆದಂಥ ಒಂದು ಸ್ವೇಚ್ಛಾ ಮನೋಭಾವ ಇರುತ್ತೆ. ನನಗೆ ಆದಂಥ ಒಂದು ಸ್ವಾತಂತ್ರ್ಯದ ನಿರೀಕ್ಷೆಯಲ್ಲಿ ನಾನು ಇರ್ತೀನಿ. ನಾಟ್ ಫ್ರಮ್ ಜಸ್ಟ್ ನೀವು ಇವರು ಅಂತ ಅಲ್ಲ. ದಟ್ ಈಸ್ ಹೌ ಎನ್ ಆರ್ಟಿಸ್ಟ್ ಲೈಫ್ ಇಸ್. ಒಬ್ಬ ಕಲಾವಿದರಾಗಿ ನಾನು ಬದುಕಬೇಕಂತ ಹೇಳಿದ್ರೆ ದಟ್ಸ್ ಹೌ ಐ ಶುಡ್ ಲಿವ್. ಈಗ ಈ ಕ್ಷಣದಲ್ಲಿ ನಿಮ್ಮ ಜೊತೆ ಆಗಲಿ, ನೆಕ್ಸ್ಟ್ ಮುಂದಿನ ಕ್ಷಣದಲ್ಲಿ ಏನಪ್ಪ 1,000 10,000 ಬರ್ತಿದೆಯಾ, 10 ಲಕ್ಷ ಬರ್ತಿದೆಯಾ ಅಂತ ಯೋಚನೆ ಮಾಡೋದು ದಟ್ ಈಸ್ ನಾಟ್ ಅ ಜಾಬ್ ಆಫ್ ಅನ್ ಆರ್ಟಿಸ್ಟ್. ನಾನು ಎಷ್ಟು ಕಾಮಾಗಿ ಇಟ್ಕೊಂಡಿರ್ತೀನಿ ಅಷ್ಟು ನನಗೆ ಕ್ರಿಯಾಶೀಲತೆ ನನ್ನಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಅದ್ರ ಜೊತೆಯಲ್ಲಿ ಅಯ್ಯೋ ಕಾಲೇಜ್ ಟೈಮಲ್ಲೆಲ್ಲ ಬಿಡಿ, ತುಂಬ ಜನ ನಮ್ಮಮ್ಮಂಗೆ ಬಂದೇ ಹೇಳಿ ಗ್ರೀಟಿಂಗ್ ಕಾರ್ಡೆಲ್ಲ ನಮ್ಮಮ್ಮಂಗೆ ಕೊಡ್ತಾಯಿದ್ರು. ಆಮೇಲೆ ಬರ್ತಾ ಅದು. ಆ್ಯಂಡ್ ಶಿ ವಾಸ್ ವೆರಿ ಫ್ರೆಂಡ್ಲಿ. ಅಂದರೆ ಆ ಕಡೆ ಯಾಕೆ ಒಲವು ತೋರಲಿಲ್ಲ ಅಂತ ರೀಸನ್ ಏನಾದರೂ? ಅದಕ್ಕೆ ಮುಖ್ಯ ಕಾರಣ ಒಂದು, ನಾನು ಬೆಳಿಬೇಕಾದ್ರೆ ಸಣ್ಣೋಳಿರುವಾಗ ನಮ್ಮನೇಲಿ ತುಂಬ ಕಷ್ಟ ಇತ್ತು. ನನ್ನ ತಂದೆ ಕೆಲಸ ಆವಾಗ ರಿಸೈನ್ ಮಾಡಿದರು, ಗೌರ್ಮೆಂಟ್ ಜಾಬನ್ನು ಬಿಟ್ಟಿದ್ರು. ಆ್ಯಂಡ್ ದೆ ವೆಂಟ್ ಥ್ರೂ ಲಾಡ್ ಆಫ್ ಹಾರ್ಡ್ಶಿಪ್. ಆವಾಗ ಅವರಿಗೆ ಅವರ ಜೀವನದೊಂದು ಭರವಸೆ ಕನಸು ಅಂದಿದ್ದೇನೆ ಮಕ್ಕಳು. ನಾವು 3 ಜನ, ಅದರಲ್ಲಿ ನನ್ನಲ್ಲಿ ತುಂಬ ಭರವಸೆ ಇಟ್ಟಿದ್ರು.
ಆ ಭರವಸೆ ಅದು ಬೆಳೀತಾ ಬೆಳೀತಾ ನೋಡ್ತಾ ಇದ್ವಲ್ಲ, ಅಂದರೆ ಇನ್ನು 6 ವರ್ಷದ ಮಗುವಿಂದ ನಾನು ನೋಡ್ತಾ ಇದ್ದೀನಿ ಅವರ ಆ ಭರವಸೆಯನ್ನು ನನ್ನಲ್ಲಿ, ಅವರ ಬೀಜ ನೆಡ್ತಾ ಇರೋದು ನಾನು ನೋಡ್ತಾ ಇರೋದ್ರಿಂದ ಐ ಥಿಂಕ್ ಈ ಕಡೆ ಗಮನ ಕಮ್ಮಿ ಆಗಿ ಇಟ್ ಈಸ್ ಮೋರ್ ಅಬೌಟ್ ಜವಾಬ್ದಾರಿ. ಎಸ್, ದಿಸ್ ಇಸ್ ಹೌ ಐ ಹ್ಯಾವ್ ಟು ಬಿ. ಅಂದರೆ ಇಷ್ಟು ಕಷ್ಟಪಟ್ಟಿಯಾರ ಅಪ್ಪ ಅಮ್ಮ ಅಂದರೆ ನಾನು ಅಲ್ಲಿಗೆ ನಾನು ಏನಾದರೂ ಒಂದು ಕೊಡಬೇಕು ಅನ್ನೋವಂಥದ್ದು ನನ್ನಲ್ಲಿದ್ದಿದ್ದು. ನನಗೆ ಈ ಕಡೆ ಕಾನ್ಸಂಟ್ರೇಷನ್ ಸ್ವಲ್ಪ ಕಮ್ಮಿನೇ. ಐ ವಾಂಟ್ ಸೇ ಐ ಡಿಂಟ್ ಹ್ಯಾವ್ ಫ್ರೆಂಡ್ಸ್, ಅಫ್ಕೋರ್ಸ್ ಎಸ್ ಹ್ಯಾಡ್, ಬಟ್ ಅಷ್ಟು ನನಗೆ ಆ ಕಡೆ ಗಮನ ಹೋಗಲಿಲ್ಲ. ಅದು ಅಂದರೆ ಈಗ ಮಕ್ಕಳು ಮದುವೆ ಈ ಥರ ಇಂಟ್ರೆಸ್ಟ್ ಇಲ್ಲ ಅನ್ನೋವಂಥ ಆ ಮನೋಭಾವ. ಈಗ ಮಗುವನ್ನು ಪಡಿಬೇಕು ಅಂತ ಏನಾದರೂ ಇದು ಇತ್ತಾ, ಹೇಗೆ ಏನು? ಅಥವಾ ಮಕ್ಕಳು ನನಗೆ ಯಾವಾಗಲೂ ಇಂಟ್ರೆಸ್ಟ್ ಇದೆ. ಮಕ್ಕಳು ಅಂತ ತುಂಬ ಯಾವಾಗಲೂ ನನಗೆ ಆಸಕ್ತಿ ಇದೆ. ಮಗು ಆಗಬೇಕು ಅನ್ನೋದು ಆಸಕ್ತಿ ಇದೆ, ತಾಯಿ ಆಗಬೇಕು ಅನ್ನೋವಂಥ ಆಸಕ್ತಿ ಇದೆ. ಆದರೆ ನನ್ನ ಈ ಅನುಭವಗಳಿಗೆ ನಾನು ಮದುವೆ ಆಗಲೇಬೇಕು ಅನ್ನುವಂಥದ್ದಕ್ಕೆ ಆ ರೀತಿ ಒಂದು ಭರವಸೆ ಮೂಡಿಸುವಂತಹ ಒಂದು ಪಾರ್ಟ್ನರ್ನ ನಾನು ಕಾಣಲಿಲ್ಲ. CM ಸಾಹೇಬ್ರನ್ನ ಮೀಟ್ ಮಾಡಿದ್ರಿ, ಏನು ಹೇಳಿದರು ಮೇಡಮ್? ಏನು ಸಜೆಷನ್ ಕೊಟ್ಟರು? ಏನಾದ್ರು ಮಾತಾಡಿದ್ರು. ಅವ್ರಿಗೆ ಆಶ್ಚರ್ಯ ಆಯಿತು, ಇದು ಹೆಂಗೆ ಸಡನ್ನಾಗಿ ಹಿಂಗಾಗಿದೆ ಅಂತ ತಮಾಷೆಯಲ್ಲಿ ಮಾತಾಡಿದ್ರು. ಹೇಳಿದೆ ಸರಿಗೆ IVF ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅಂತ ಹೇಳಿದೆ. ಬಟ್ ಸರ್ಕಾರಕ್ಕೂ ನಾನೇನಾದರೂ ಒಂದು ಇದಿಡೋಣ ಅಂತ ಅಂದ್ಕೊಂಡಿದ್ದೀನಿ, ಒಂದು ಸಣ್ಣ ಒಂದು ರಿಕ್ವೆಸ್ಟ್ ಕೊಡೋಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನಗೆ ಟೈಮ್ ಸಿಗಲಿಲ್ಲ. ಐ ರಿಯಲಿ ಹೋಪ್, ಯಾಕಂದರೆ IVF ಸೆಂಟರ್ಸ್ ಎಲ್ಲ ಇರೋದು ಎಲ್ಲ ಖಾಸಗಿ ಸೆಂಟರ್ಸೇ ಇರೋದು. ಇಟ್ ವರ್ಕ್ಸ್ ಔಟ್ ಲಿಟಲ್ ಎಕ್ಸ್ಪೆನ್ಸಿವ್, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂದರೆ ತೀರಾ ಕೈಗೆ ಎಟಕಲಾರದಿರೋ ಅಂತ ಅಷ್ಟು ಅಲ್ಲ. ಆದರೂ ಸಹ ತೀರಾ, ಯಾಕಂದರೆ ಹೆಣ್ಣು ಅಂದಮೇಲೆ ಅವಳಿಗೆ ಇಟ್ ಈಸ್ ನಾಟ್ ಅಬೌಟ್ ಅವಳ ಎಕನಾಮಿಕಲ್ ಕಂಡೀಷನ್ ಅಲ್ಲಿ ಬರಲ್ಲ. ಅವಳ ಪ್ರಾಮುಖ್ಯತೆ ಅವಳ ಮನೋಭಾವಗಳಿಗೆ ನಾವು ಕೊಡಬೇಕು, ಅವಳ ಭಾವನೆಗಳಿಗೆ ಕೊಡಬೇಕು. ಹಾಗಾದಾಗ ವಿ ಹ್ಯಾವ್ ಟು ಮೇಕ್ ಇಟ್ ಸ್ವಲ್ಪ ರೀಚಬಲ್ ಆಗೋ ಥರದಲ್ಲಿ ಮಾಡಬೇಕಂತ ಹೇಳಿದ್ರೆ, ಒಂದು ಸರ್ಕಾರದಲ್ಲೂ ಈ ರೀತಿಯಾದಂಥ ಒಂದು ಪ್ರಾವಿಷನ್ ಮಾಡಿದ್ರೆ ಖಂಡಿತವಾಗ್ಲೂ ತುಂಬ ಜನರಿಗೆ ಅದು ಸಹಾಯ ಆಗುತ್ತೆ. ಇದು ಸ್ವಾವಲಂಬಿಯಾಗಿ ಬದುಕ್ತಾ ಇರ್ತಕ್ಕಂಥ ಮಹಿಳೆಯರಿಗೆ ಇದು ಯಾವ ರೀತಿಯಾದಂತಹ ಅನುಕೂಲ ಆಗುತ್ತೆ, ಹೇಗೆ ಮುಂದಿನ ದಿನದಲ್ಲಿ? ಎವ್ರಿ ವುಮನ್ ಲುಕ್ಸ್ ಫಾರ್ ಅ ಪಾರ್ಟ್ನರ್ಶಿಪ್. ಅವಳ ಲೈಫಿಗೆ ಒಬ್ಬ ಸಂಗಾತಿ ಬೇಕು ಅಂತ. ಅದು ಪೆಟ್ಸ್ ಅಂದರೆ ನಾಯಿಯಾಗಿ ನೋಡ್ತೀವ, ಬೆಕ್ಕು ಸಾಕಿ ನೋಡ್ತೀವ, ಕೊನೆಯಲ್ಲಿ ನಮಗೆ ಬೆಸ್ಟ್ ಆಫ್ ದಿ ಪಾರ್ಟ್ನರ್ ಅಂತ ಬರೋದು ವೆನ್ ಇಟ್ ಇಸ್ ನಾಟ್ ಅ ಮ್ಯಾನ್, ಇಟ್ ಇಸ್ ಓನ್ಲಿ ಯುವರ್ ಚಿಲ್ಡ್ರನ್. ಖಂಡಿತವಾಗ್ಲೂ ನಮ್ಮ ಮಕ್ಕಳು ನಮಗೆ ಕಂಪ್ಯಾನಿಯನ್ ಆಗಿ ಬರ್ತಾರೆ. ನನ್ನ ಜೊತೆಯಲ್ಲಿ ಒಂದು ಮುಂದಿನ ದಿನಗಳಿಗೆ ನನಗೊಂದು ಕನಸು ಅಂತ. ಏನು ಕನಸಿದೆ ಮೇಡಮ್? ಹೇಗೆ, ಯಾವ ಥರ ಪ್ಲ್ಯಾನ್ ಇದೆ ಮುಂದಿನ ಮಕ್ಕಳ ಬಗ್ಗೆ? ಅಲ್ಲ, ದೇ ವಿಲ್ ಬಿಕಮ್ ಮೈ ಡ್ರೀಮ್ ಅಲ್ವಾ, ಹೆಂಗಂದ್ರೂ ಅವರೇ ಒಂದಂದರೆ ಒಂದು ಸ್ವಲ್ಪ ಡಿಮಾಂಡಿಂಗ್ ಆಗುತ್ತೆ ಅವಾಗ ಲೈಫ್. ಇಲ್ದಿದ್ರೆ ಏನಾಗುತ್ತೆ ಅಂದರೆ ಒಂದು ಯಾವುದು ಏನಂತಾರೆ ಅದಕ್ಕೆ, ಒಂದು ಇದೇ ಟಾರ್ಗೆಟೇ ಇಲ್ಲದೆ ಇರೋ ಲೈಫ್ ಥರ, ಒಂದು ಗುರಿನೇ ಇಲ್ಲದೆ ಇರೋ ಹಾಗೆ ಜೀವನ ಹೋಗ್ತಾ ಇರುತ್ತೆ. ಅದಕ್ಕೆ ದೇ ಬಿಕಮ್ ಆ್ಯಂಡ್ ದೇ ಮೋಟಿವೇಟ್. ಯಾಕಂದರೆ ಮಕ್ಕಳು ಎನರ್ಜಿನೇ ಬೇರೆ ಅಲ್ವಾ. ಈಗ ನಾನು ಸ್ವಲ್ಪ ಬೇಜಾರಾಗಿದೆ, ಯಾವುದ್ರಲ್ಲೋ ಒಂದು ಹತಾಶೆಯಾಗಿ ಕೂತಿದ್ದೀನಿ ಅಂತ ಹೇಳಿದ್ರೆ ಎಪ್ಸಕ್ಕೊಬ್ಬರು ಬೇಕು. ಸೊ ದೇ ವಿಲ್ ರಿಯಲಿ ಡೂ ದ ಜಾಬ್ ಆಫ್ ಆಲ್ ದ್ಯಾಟ್. ಅದು ನಾನು ನೋಡ್ತಾ ಇರೋದು. ಬಟ್ ಮಕ್ಕಳ ಜೀವನಕ್ಕೆ ಅದಲ್ಲ, ಅವ್ರು ದೇ ವಿಲ್ ಬಿ ಥಿಂಕಿಂಗ್ ಆಫ್ ದೇರ್ ಓನ್ ಥಿಂಗ್, ಬಟ್ ದೇರ್ ಆ್ಯಕ್ಟಿವಿಟೀಸ್ ಖಂಡಿತವಾಗ್ಲೂ ಅವ್ರ ಚಟುವಟಿಕೆಗಳಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಉಲ್ಲಾಸ, ಜೀವನದಲ್ಲಿ ಒಂದು ಹುರುಪು ಆ್ಯಡ್ ಆಗುತ್ತೆ. ಖಂಡಿತವಾಗ್ಲೂ ಹೊಸ ಚೈತನ್ಯ ಬರುತ್ತೆ, ಹೊಸ ಜೀವಗಳು, ಹೊಸ ಚೈತನ್ಯ ತುಂಬಿರೋ ಅಂಥದ್ದೇ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಇದರ ಹೊರತಾಗಿ ಒಂದು ಕ್ವಶನ್ ಕೇಳೋದಾದರೆ, ನಟಿ ರಶ್ಮಿಕಾ ಅವರು ಮಾತಾಡಿರ್ತಕ್ಕಂಥ ಮಾತು ಅಂದರೆ, ಕೂರ್ಗಿಂದ ನಾನೇ ಫಸ್ಟ್ ಅನಿಸುತ್ತೆ ಅಲ್ಲಿಂದ ಲಾಂಚ್ ಆದ ನಟಿಯನ್ನು ಒಂದು ಮಾತುಗಳನ್ನು ಹೇಳಿದ್ದಾರೆ. ಕೂರ್ಗಿಂದ ಈಗಾಗಲೇ ಸಾಕಷ್ಟು ಜನ, ಪ್ರೇಮ ಅವರಾಗಿರ್ಬೋದು, ಹರ್ಷಿಕಾ ಪೂಣಚ್ಚ ಅವರು, ಸಾಕಷ್ಟು ಜನ ಇದ್ದಾರೆ. ಬಟ್ ಹರ್ಷಿಕಾ ಎಲ್ಲರೂ ಇದ್ದಾರೆ. ಸೊ ಓಕೆ, ಅದೇನು ಇಟ್ಸ್ ಓಕೆ, ಬಟ್ ವಿ ಆರ್ ಪ್ರೌಡ್ ಆಫ್ ಹರ್, ಅಫ್ಕೋರ್ಸ್. ಎಸ್, ಕೂರ್ಗೋ ಗೀರ್ಗೋ ಅನ್ನೋಕ್ಕಿಂತ ನಾವು ಅವ್ರು ಏನೇ ಅನ್ನಲಿ, ನಮ್ಮ ಕನ್ನಡದ ಹುಡುಗಿನೇ ಅಷ್ಟೇ, ನಮ್ಮ ಹುಡುಗಿ ಅಂತ ಅದ್ರ ಬಗ್ಗೆ ಹೆಮ್ಮೆ ಇದೆ. ಒಳ್ಳೇದಾಗಲಿ ಅಂತ ಹೇಳ್ಬೋದು. ಅಂದರೆ ಅಲ್ಲಿ ಇರ್ತಕ್ಕಂಥ ಸ್ವಲ್ಪ ಹಿರಿಯ ನಟಿಯರಿಗೆ ಸ್ವಲ್ಪ ಇದು ಅನಿಸುತ್ತೆ. ಹರ್ಷಿಕಾ ಪೂಣಚ್ಚ ಆಗಲಿ, ಪ್ರೇಮಾದಿ ಯಾರೇ ಬಂದರೂ ನಾವು ಈ ಊರು ಆ ಊರು ಅನ್ನಲಿಲ್ಲ. ನಾನೇ ಆಗಲಿ, ಯಾರೇ ಆಗಲಿ, ವಿ ನೆವರ್ ಕನ್ಸಿಡರ್ಡ್ ಆಲ್ ದ್ಯಾಟ್. ಕನ್ನಡದ ಹುಡುಗಿಯಲ್ಲ ಕನ್ನಡದವರು ಅಂತ ಅಷ್ಟೇ ನಮ್ಗೆ ಇರೋದು, ಬಿಟ್ಟರೆ ಆ ಊರು ಇವರು ಆಮೇಲೆ. ಬಟ್ ಎನಿವೇ, ಅವರು ಅಚೀವ್ಮೆಂಟ್ ಇದೆ, ಸಾಧನೆ ಖಂಡಿತವಾಗ್ಲೂ ಇದೆ. ಅಂದರೆ ಯಾವಾಗಲೂ ಈ ಥರ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಕೊಂಡೆ ಇದನ್ನು ಮಾಡ್ತಾರೆ. ನಾನೇನು ಅಷ್ಟು ಇದು ಮಾಡಲ್ಲ. ಬಟ್ ಅವ್ರು ಎಲ್ಲಿಯವರೇ ಆಗಲಿ ನಮ್ಮವರೇ ಅಲ್ವಾ. ಅವರಲ್ಲ ಅಂದರೂ ನಾವು ಬಿಡಲ್ಲ ಅವ್ರನ್ನ, ಹಾಗೆ ನಮ್ಮವ್ರಂತಲೇ ಹೇಳೋದು. ಸೊ ಶಿ ವಿಲ್ ಆಲ್ವೇಸ್ ಬಿ ವಿತ್ ಅಸ್.
ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಒಳ್ಳೆಯದಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಇದಿಷ್ಟು ನಟಿ ಭಾವನಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ಧನು ಯಲ್ಗಜ್, ಪಬ್ಲಿಕ್ ಟಿವಿ ಬೆಂಗಳೂರು.